ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರಾದ ಮೇರೆ. ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ಅಂತ ಒಂದು ಇತ್ತೀಚೆಗೆ ಪ್ರೆಸ್ ಮೀಟ್ ಕರೆದಿತ್ತು. ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ಅಂತೇಳಿ ಅದರಲ್ಲೇ ಈ ಸಮಿತಿಯ ಸಂಯೋಜಕರಾದಂಥ ಬಡಗಲಪುರ ನಾಗೇಂದ್ರ, KV ಭಟ್, S ವರಲಕ್ಷ್ಮಿ, ನೂರ್ ಶ್ರೀಧರ, T ಯಶವಂತ ಇವರೆಲ್ಲರೂ ಇಂಥವ್ರು ಇನ್ನೂ ಅನೇಕರು ಕುಡ್ಕೊಂಡು ಪ್ರೆಸ್ ಮಾಡಿ ಈ ಒಂದು ಹೋರಾಟ ಮಾಡ್ತೀವಪ್ಪ ನಾವು 20ನೇ ತಾರೀಕಿಗೆ ಮೇ 20ಕ್ಕೆ ಕಾರ್ಮಿಕ ಮತ್ತು ರೈತ ವಿರೋಧ ನೀತಿ ರದ್ದುಪಡಿಸಿ ಅಂತ ಹೋರಾಟ ಮಾಡ್ತೀವಿ. ಭಾಳ ಸಂತೋಷ ವಿಷಯ. ಇದು ಸುದ್ದಿ ಯಾವುದೋ ಮೂಲೆ ಬಂದಿರ್ತಾವ್ರಿ, ಫ್ರಂಟ್ ಪೇಜ್ ಮೇಲೆ ಬರ್ಬೇಕು ಇವೆಲ್ಲ. ಅದು ನಮ್ಮ ದುರಂತ ಏನಪ್ಪ ಅಂತಂದ್ರೆ ಪತ್ರಿಕೆ ಯಾವುದೋ ಒಂದು ಮೂಲೆಯಲ್ಲಿ ಬಂದಿರ್ತಾವೆ. ಯಾಕಂದ್ರೆ ಬದಲಾವಣೆ ಅನ್ನೋದು ಭಾಳ ಮಹತ್ವದ. ಅದನ್ನು ಮಾಡೋಕ್ಕೆ ಯಾರೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ಪ್ರಚಾರ ಸಿಗೋದಿಲ್ಲ. ಸುಮ್ಮನೆ ಒಂದು ಯಾವುದೋ ಮೂಲೆ ಪ್ರಕಟ ಮಾಡೋದು, ಯಾರು ನೋಡ್ತಾರೆ, ಬಿಡ್ತಾರೆ. ಅಲ್ಲಿ ಹೋಗೋದ್ರಾಗ 10-20 ಮಂದಿ 100,000 ಮಂದಿ ಕೂಡ್ತಾರೆ. ಯಾಕಂದರೆ ಇವತ್ತು ವ್ಯವಸ್ಥೆ ಹೆಂಗಾಗಿಬಿಟ್ಟದಪ್ಪ ಅಂತಂದ್ರೆ ಜನಸಾಮಾನ್ಯರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂದರೂ ಸಹಿತ, ಯಾಕಂದರೆ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದವರು ಪಾಪ ಆರ್ಥಿಕವಾಗಿ ಅಭದ್ರಿರ್ತಾರೆ. ಅವ್ರದ್ದೇ ಗಾಡಿ ಖರ್ಚು ಹಾಕ್ಕೊಂಡು ಅಥವಾ ಬಸ್ ಖರ್ಚು ಹಾಕ್ಕೊಂಡು ಬರಲಾರ ಸ್ಥಿತಿಯೊಳಗೆ ಅವ್ರು ಇರ್ತಾರೆ. ಅಂತ ಹೇಳಿದಾಗ ಇವರೆಲ್ಲ ಗಾಡಿ ಕೊಟ್ಟು, ಮತ್ತಿನ ಕೊಟ್ಟು, ಊಟ ಕೊಟ್ಟು ಬರ್ರಪ್ಪ ಒಂದು ನಮ್ಮ ಸಭೆ ನಡೆದಂತ ಯಾರು ಹೇಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 100 ಜನರು ಕೂಡ್ತಾರೆ, ಕೊಡ್ಕೊಂಡು ಏನೋ ಪಾಪ ಒಂದು ಘೋಷಣೆ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಇದಾಗಲಿ ಬದಲಾಗಲಿ ಅಂತಾರೆ. ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ. ಅದಕ್ಕಾಗಿ ಇನ್ನೊಂದು ಏನಾಗ್ಯದಪ್ಪ ಅಂದರೆ ಇಂಥ ಹೋರಾಟಗಳಿಗೆ ಸಂಘಟನೆಗಳು ಮಾಡ್ಕೊಡ್ತಾ ಇರ್ತಾರೆ. ಮುಂಜಾನೆ ಸಂಚಾರ ಮಾಡೋದು, ಸಂಘದಿಂದ ಯಾರು ಇರ್ತಾರೆ, ಒಂದಿಷ್ಟು ಅವ್ರಿಗೆ ಇಸ್ಕೊಂಡು ಹೋಗುವಂಥವ್ರು ಅದಾರ, ಇಲ್ಲಂತಲ್ಲ. ಆದರೆ ಈ ಸಂಘಟನೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು. ಅದಕ್ಕೊಂದಿಷ್ಟು ನಿಮ್ಮೊಂದಿಗೆ ಮಾತಾಡಬೇಕು ಅಂತೇಳಿ. ಯಾಕಂದ್ರೆ ನೂರ್ ಶ್ರೀಧರ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ಒಂದು ಹೋರಾಟಗಾರರ ನೆಲೆಗಟ್ಟಿನಲ್ಲಿ ಬಂದಂಥವ್ರು. ಅದಕ್ಕಾಗಿ ಇಂಥವ್ರ ಬಗ್ಗೆ ಒಂದಿಷ್ಟು ನಾವು ಜನರಿಗೆ ತಿಳಿಸ್ಬೇಕಾಯ್ತು ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದೀನಿ. ಆ ದಿಶೆಯಲ್ಲೇ ಈ ಒಂದು ವಿಚಾರ ಏನವ್ರ ವಿಚಾರಗಳು ಅಂತ ವಿಚಾರ ಮಾಡಿದಾಗ, ಕಾರ್ಮಿಕ ವಿರೋಧಿ 4 ಕಾಯ್ದೆಗಳು ಮತ್ತು ರೈತ ವಿರೋಧಿ ನೀತಿಗಳನ್ನು ರದ್ದುಪಡಿಸುವುದು, ಕಾರ್ಮಿಕರನ್ನ ಶೋಷಣೆ ಮಾಡುವಂಥದ್ದು. ಈ 9 ತಾಸು 10 ತಾಸು 11 ತಾಸು ದುಡಿಸ್ಕೊಂಡಿದ್ದಾರೆ ಕಾರ್ಮಿಕರನ್ನ. ಜೊತೆಗೆ ಪೇಮೆಂಟ್ ಕಡಿಮೆ ಕೊಡ್ತಾ ಇದ್ದಾರೆ, 500,000 ದಿನಕ್ಕೆ. ಅದು ಮತ್ತೆ ಯಾವ ಫೆಸಿಲಿಟೀಸ್ ಇಲ್ಲ ಕಾರ್ಮಿಕನಿಗೆ. ಸುಮ್ಮನೆ ಒಂದು ಕಾರ್ಮಿಕ ಒಂದು ಇಲಾಖೆ ಅದ, ಒಂದೇನೋ ಹೋಗಿ ನೋಡ್ತಾರೆ, ಅಡ್ವಾಂಟ್ ಇಸ್ಕೊಂಡು ಗಪ್ಪ ಆಗಿಬಿಡ್ತಾರೆ. ಅವು ಏನು ಕಾರ್ಖಾನೆ ನಡೆಸ್ತಾ ಇರ್ತಾನೆ, ಮಾಲಕಿಗೆ ಅಲ್ಲಿ ಕಾರ್ಮಿಕ ಇನ್ಸ್ಪೆಕ್ಟರ್ ಲಿಂಕ್ ಇರ್ತಾವೆ, ಮುಚ್ಚಾಕಿಬಿಡ್ತಾರೆ. ಏನೋ ಭಾಳಷ್ಟು ತೀವ್ರ ಬುದ್ಧಿವಂತಿದ್ದಪ್ಪ ಅಂತಂದ್ರೆ ಅವ್ರು ಕೆಲಸ ತೆಗೆದಾಗಿಬಿಡ್ತಾರೆ, ಹೋಗಿ ಬರಲಿ ಇಲ್ಲಿ ಬರಬೇಡ ಅಂತೇಳಿ. ಈ ರೀತಿಯಾಗಿ ಇಡೀ ರಾಜ್ಯದಷ್ಟೆಲ್ಲ ದೇಶದ ಈ ಕಾರ್ಮಿಕರ ಪರಿಸ್ಥಿತಿ, ಅದರಲ್ಲೂ ಕಾಂಟ್ರಾಕ್ಟ್ ಲೇಬರ್ಸ್ಗಳ ಪರಿಸ್ಥಿತಿ ಭಾಳ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ರೈತರದಂತೆ ಪಾಪ ಅವ್ರದ್ದು ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದ್ರಲ್ಲಿ ಒಕ್ಕಟ್ಟು ಇಲ್ಲ. ದುರಂತ ಏನಪ್ಪ ಅಂತಂದ್ರೆ ನಮ್ಮಲ್ಲೇ 90% ಈ ಜನ ಇದ್ದಾರೆ, ಆದರೆ ಇವ್ರಲ್ಲಿ ಒಕ್ಕಟ್ಟು ಇಲ್ಲ. ಮತ್ತು ಸ್ವತಃ ಇವರು ಶಕ್ತಿಯಿಂದ ಇಲ್ಲ ಅಂತಾರೆ. ಅವ್ರಾದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಇವ್ರು ಕೊಡೋದಿಲ್ಲ, ಮತ್ತು ಮೀಡಿಯಾನ ಅವ್ರನ್ನ ಕೂಡಿಸ್ಕೊಡೋದಿಲ್ಲ. ಮತ್ತು ಅವರಲ್ಲಿ ತಿಳುವಳಿಕೆ ಕೊಡುವಂಥ ಕೆಲಸಗಳು ಆಗೋದಿಲ್ಲ. ಮತ್ತು ಅಂದರೆ ಕೊಟ್ಟರು ಸಹಿತ ಅದು ತಿಳ್ಕೊಬೇಕು ಅನ್ನುವಂಥ ಒಂದು ಮಾನಸಿಕತೆಯಾಗ ಅವ್ರಿಗಿಲ್ಲ. ಯಾಕಂದರೆ ಉದ್ಯೋಗ ಇಲ್ಲ. ಮುಂಜಾನೆ ಸಾಗಿರ್ತಾರೆ, ಯಾವ ಉದ್ಯೋಗ ಸಿಕ್ಕರೆ ಸಾಕಪ್ಪ ನಮಗೆ ಅಂತೇಳಿ ಯಾವ ಪತ್ರಿಕೆಗಳು ನೋಡೋದಾಗಲಿ ಅಥವಾ ವಿಡಿಯೋಗಳು ನೋಡೋದಾಗಲಿ ಮತ್ತೇನು ಮಾಡೋದಾಗಲಿ ಅಥವಾ ಒಂದಿಷ್ಟು ಮಾಧ್ಯಮದ ಬಗ್ಗೆ ಕಾಳಜಿ ವಹಿಸಿ ನೋಡುವಂಥದ್ದು ಯಾವುದೂ ಆಗೋದಿಲ್ಲ. ಯಾಕಂದ್ರೆ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಆಗಿಬಿಡೋದು. ಹೀಗಾಗಿ ಇವರು ಸ್ಟ್ರೈಕ್ ಮಾಡೋದು, ಹೋರಾಟ ಮೊದಲು ಒಂದಿಷ್ಟು ಇತ್ತೇನೋ ಸ್ವತಂತ್ರ ಸಿಕ್ಕ ನಂತರ ಒಂದಿಷ್ಟು ಕೆಲವು ವರ್ಷಗಳವರೆಗೆ ಹೋರಾಟ ಮಾಡಿದ್ದು, ಒಂದು ಸ್ಟ್ರೈಕ್ ಕರೆದ ಮಂದಿ ಕೊಡೋದು ಮಾಡ್ತಿದ್ರು. ಆಗ ನಾಯಕರು ಪ್ರಾಮಾಣಿಕರು ಇರ್ತಿದ್ರು, ಜನರು ಕೂಡ್ತಾಯಿದ್ರು, ಸರ್ಕಾರದಲ್ಲಿ ಒತ್ತಡ ತರ್ತಿದ್ರು. ಇವತ್ತು ಒತ್ತಡವೂ ಇಲ್ಲ, ಎಲ್ಲರೂ ಅವ್ಯವಹಾರಗಳು ಕೂಡಿದ್ರಿಂದಾಗೆ ಪಾಪ ಅವ್ರಿಗೆ ಉದ್ಯೋಗ ಇಲ್ಲದಕ್ಕಾಗಿ ಮನೆ ನಡೆಸೋದು ಕಷ್ಟದಾಗ ಇವೆಲ್ಲ ನೋಡು. ಈಗ ರೈತರಿಗೆ 3 ಕಾಲೆ ಕಾನೂನು ತೆಗೆದ್ರು ಅಂತ ಹೇಳಿದ್ರಷ್ಟ ಮೋದಿ ಅವರು ಇಲ್ಲಿವರೆಗೂ ತೆಗೆದೇ ಇಲ್ಲ. ನಮ್ಮ ಕರ್ನಾಟಕ ಇಷ್ಟೆಲ್ಲ ಮಾತಾಡೋ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಇಲ್ಲಿವರೆಗೆ ಅದನ್ನು ಕಿತ್ತಾಕಿಲ್ಲ. ಇದಕ್ಕೇನು ಹೇಳಬೇಕಾಗ್ಯದ? ಯಾವ ಕಾಂಗ್ರೆಸ್ ಇದ್ದಿದ್ದು ಅದನ್ನು ವಿರೋಧ ಮಾಡಿತ್ತು ಅಲ್ಲೇ ಜೋರ್ದಾರಾಗೆ, ಏನೋ ಕಿತ್ತಾಕ್ತೀವಿ ಅಂತೇಳಿ. ಅವ್ರು ಯಾರೋ ಪಾಪ ರೈತರು ಉದ್ದೇಶ ಮಾಡಿದ್ರು, ಅದನ್ನು ಮಾಡಿಸ್ಬೇಕಲ್ಲ. ಈಗ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಮಾಡಬೇಕಾಯ್ತಲ್ಲ ಸಿದ್ದರಾಮಯ್ಯನವರು. ಅದೂ ಇಲ್ಲ. ಕಾರ್ಮಿಕ ಪರ ಇದ್ದ ಕಾನೂನು ಎಲ್ಲೂ ಇಲ್ಲ. ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಂಥ ಒಂದು ಮೂಮೆಂಟ್ಗಳನ್ನು ಪ್ರಚಾರ ಮಾಡೋಂಥ ಇವತ್ತು ಯಾವೂ ಇಲ್ಲ ಅಂತ. ಇದೇನಾಗಿಬಿಟ್ಟದಪ್ಪ ಈಗ ನಿರಂತರ ನನಗೆ ಅನಿಸಿದಾಗಿನ ಕೆಲವೇ ವರ್ಷಗಳಲ್ಲೇ ಕಾಂಗ್ರೆಸ್ BJP ಉಳಿದ ಪಕ್ಷಗಳು ಸಹಿತ ಉಳಿದು ಕಷ್ಟ ಆಗಿಬಿಟ್ಟದ. ಯಾಕಪ್ಪ ಅಂತಂದ್ರೆ ಅವ್ರ ಧ್ವನಿನೇ ಇಲ್ಲಂಥ ಪರಿಸ್ಥಿತಿ. ಧ್ವನಿ ಹಾಕಬೇಕಾದ್ರೆ ಅಡ್ವರ್ಟೈಸ್ ಕೊಡ್ರಪ್ಪ ಅಂತಲ್ಲ ಪ್ರತಿಯೊಂದು ಪತ್ರಿಕೆ ಆಯಿತು, ಯಾವುದು ಅವರು ಬದುಕಬೇಕಾಗ್ಯದ, ಅವರು ತಪ್ಪು ಅಂತ ಹೇಳೋಕ್ಕೆ ಆಗೋದಿಲ್ಲ ಅಂತ. ಅದು ಇಡೀ ವ್ಯವಸ್ಥೆ ಏನಾಗಿಬಿಡೋದು ಅಧ್ವಾನ ಇದೆ. ಅದಕ್ಕಾಗಿ ಈ ಎಲ್ಲ ಕೊಡ್ಕೊಂಡು ಕಾರ್ಮಿಕರಿಗೆ ಮಿನಿಮಮ್ 36,000 ಪಗಾರ ಆಗಬೇಕು, ಅವ್ರಿಗೆಲ್ಲ ಖಾಯಂ ಆಗಬೇಕು, ಎಲ್ಲ ಬೇಡಿಕೆ ಇಟ್ಟಿದ್ದಾರೆ ಅವರು. ಅಲ್ರಿ ನಾವಿಲ್ಲಿ ವಿಚಾರ ಮಾಡೋಂಥದ್ದು ನೋಡಿ, ರೈತರದ್ದು ಏನೂ ಇಲ್ಲ, ಮಿನಿಮಮ್ ಪ್ರೈಸ್ ರೇಟ್ ಫಿಕ್ಸ್ ಮಾಡಲಿ ಅಂತ ಹೇಳ್ತಾರೆ.
ನಿಮಗೆ ಗೊತ್ತಿದ್ದು ಮಾತದ MSP ಅದು ಅಗದಿ ಸಿಂಪಲ್ ಅದ ರೀ. ಕಾನೂನು ಮಾಡಿ ಏನು ಘಾತ ಆಗೋದದ ರೀ. ಅಟ್ಲೀಸ್ಟ್ ತೊಗೊಳೋರಿಗೆ ಒಂದು ರಿಕ್ಕರ್ ಆಗ್ತದೆ, ರಿಸ್ಟ್ರಿಕ್ಷನ್ ಆಗ್ತದೆ. ಈಗ ಕಬ್ಬಿಗೆ ಮಾಡಿದ್ದಾರೆ ಕಾನೂನು, ಅದು ಯಾವ ಫ್ಯಾಕ್ಟ್ರಿ ಇದ್ದಿದ್ದು ಆ ಕಾನೂನು ಪ್ರಕಾರ ದುಡ್ಡು ಕೊಡ್ತದೆ ದಿವ್ಸೊಳಗೆ ಯಾವ ರೈತಗೆ. ಅಟ್ಲೀಸ್ಟ್ ಕಾನೂನುಗಳಿಂದ್ರೆ ಯಾರು ಬುದ್ಧಿದ್ರೆ ಬಡದಾಳಿಗೆ ಒಂದು ಹಾದಿ ಆಗ್ತದಪ್ಪ, ಕೇಳಲಿಕ್ಕೆ ಹಾದಿ ಆಗ್ತದೆ ಅನ್ನುವಂಥ ಬಡದಾಡೋದಂದ್ರೆ ಇಲ್ಲ, ಕೇಳುವಂಥ ಸರ್ಕಾರಕ್ಕೆ ಹೋಗಿ ಅಥವಾ ಕಾನೂನು ಅಡಿಲಿಕ್ಕೆ ಮಾಡುವಂಥದ್ದು. ಬಡದಾಡೋದಲ್ಲ, ಅದು ಬಾಜು ಇಟ್ಟಿರೋದಲ್ಲ, ಹಿಂಸೆ ಮಾತಿಲ್ಲ ಇಲ್ಲ. ಆದ್ರೆ ನಾವು ಇದನ್ನು ಹೇಳಬೇಕಾಗಿದ್ದೀನಪ್ಪ ಅಂತಂದ್ರೆ ಕನಿಷ್ಠ ಬೆಂಬಲ ಬೆಲೆ ಆಯಿತು, ಇವರಿಗೆ ಮಿನಿಮಮ್ ಪಗಾರ ಆಯಿತು. ಈ ದಿಶೆಯಲ್ಲಿ ಹೋರಾಟ ಮಾಡೋ ಸಲುವಾಗಿ ಇದೇ ಮೇ 20ಕ್ಕೆ ಒಂದು ಮುಷ್ಕರ ಕರೆದಿದ್ದಾರೆ. ಮುಷ್ಕರ ಮಾಡೋಣ ಬರ್ರಿ ಅಂತೇಳಿ. ಅದು ಎಷ್ಟೆಷ್ಟು ಆಗ್ತದೆ ಗೊತ್ತಿಲ್ಲ, ಬಟ್ ಇವರು ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ವಿಷಯ. ಯಾಕಂದರೆ ಅಲ್ಲಿ ನಡೆಯೋದು ಇವರೆಲ್ಲರಿಗೂ ಗೊತ್ತಿದ್ದು ಮಾತದು. ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸುವ ಕಾರ್ಮಿಕ ವಿರೋಧಿ 4 ಕಾಯ್ದೆಗಳು ರದ್ದುಪಡಿಸಬೇಕು ಅಂತ ಅದನ್ನೇ ಬೇಡಿಕೆ ಇದು. ಏನಪ್ಪ ಅಂದರೆ ಕಾರ್ಪೊರೇಟ್ ಪರ ಇದ್ದರು, ಒಟ್ಟು ಏನಪ್ಪ ಅಂದ್ರೆ ದುಡ್ಡು ಯಾವ ಹಾಕಲ್ಲ ಅವ್ನ ಪರ, ಅವ್ರು ಹೆಂಗೆ ಬೇಕಾದ್ರೆ ದುಡಿಸ್ಕೊಳ್ಳಿವ್ರು ಕಾರ್ಮಿಕರನ್ನು ಅನ್ನುವಂಥ ಮಾತು. ಅದಕ್ಕೆ ಅದು ತೆಗೆದು ಹಾಕಬೇಕು. ಮತ್ತು ಅದ್ರ ಜೊತೆ ಎಲ್ಲ ಸಂಘಟಿತ ಕಾರ್ಮಿಕರ ಅಥವಾ ಅಸಂಘಟಿತ ಕಾರ್ಮಿಕರ ಅಥವಾ ಗುತ್ತಿಗೆ ಕಾರ್ಮಿಕರಿಗೆ ಎಲ್ಲರಿಗೂ 36,000 ಪಗಾರ ಮಾಡಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಇದು ಇವರಿಂದ ಸಾಧ್ಯದನ ಈ ಕಾರ್ಪೊರೇಟ್ ಗೌರ್ಮೆಂಟಿನಿಂದ? ಇವರಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ಸಾಧ್ಯದ? ಅನ್ನೋದು ಪ್ರಶ್ನೆ ಮಾಡ್ಕೋಬೇಕಾಗ್ಯದ. ಯಾಕಂದರೆ ಪೌರ ಕಾರ್ಮಿಕರು ನಿರಂತರವಾಗಿ ಆ ಗಲೀಜು ಉದ್ಯೋಗಗಳು ಮಾಡಿಕೊಂಡು ಪಾಪ ಅದ್ರ ನರಕ ಆ ನರಕಿನ ಬದುಕ್ತಾ ಬಾಳುವಂಥವ್ರಿಗೆ ಮೊನ್ನೆ ಏನೋ ನಮ್ಮ ಬೆಂಗಳೂರೊಳಗೆ ಒಂದು 36,000 ಪಗಾರ ನಮ್ಮ ಸಿದ್ದರಾಮಯ್ಯನವ್ರು ಮಾಡಿ ದೊಡ್ಡ ಸಾಧನೆ ಮಾಡಿದಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಇಡೀ ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆಲ್ಲರೂ ಈ ರೀತಿ ಪಗಾರ ಕೊಡ್ಲಿಕ್ಕೆ ಸಾಧ್ಯ ಅದನ ಅಂಥ ವ್ಯವಸ್ಥೆ ಇಲ್ಲ ಅದನ ಅಂತನ್ನುವಂಥದ್ದು. ಯಾಕೆಂತಂದ್ರೆ ನಮ್ಮಲ್ಲಿ ಕಾರ್ಖಾನೆಗಳು ಬಂದಾಗಿದ್ದಾವೆ, 32 PSUಗಳು ಬಂದಾಗ ಹೋಗಿಬಿಟ್ಟಿದ್ದಾವೆ. ಇನ್ನು ಎಲ್ಲಿ ಉದ್ಯೋಗ ಕೊಡಿಸೋರು ನೀವು? ಪ್ರೈವೇಟ್ದವ್ರು ಅಂತ ಹಿಂಗೆ ಕೇಳಿದರೆ ಅವರು ನಮ್ಮ ಕಾರ್ಖಾನೆ ಮುಚ್ಕೊಂಡು ಲಾಸ್ ತೋರಿಸಿ ಇದು ದುಡ್ಡು ತೊಗೊಂಡು ಹೋಗುವಂಥ ಜನ ಇಲ್ಲಿದ್ದಾರೆ. ಅನೇಕರು ದೇಶ ಬಿಟ್ಟು ಹೋಗಿದ್ದರು, ನಿಮಗೆ ಗೊತ್ತಿದ್ದ ವಿಷಯ ಅದು. ಅಂದರೆ ಇವೆಲ್ಲ ಘಟನೆಯಲ್ಲೇ ಮತ್ತು ರೈತಗೆ ಕನಿಷ್ಠ ಬೆಂಬಲ ಬೆಲೆ ಸಲುವಾಗಿ ಮತ್ತು ಅವರ ಗೊಬ್ಬರ ಸಬ್ಸಿಡಿ ಕೊಡ್ರಿ, ರಸಗೊಬ್ಬರ, ಬಿತ್ತನೆ ಬೀಜ, ಇವೆಲ್ಲರೂ ಕೊಡ್ರಿ, ವಿದ್ಯುತ್ ಮೇಲೂ ಕಡಿತ ಮಾಡಿ ಎಲ್ಲ ಕೇಳ್ತಾ ಇದ್ದಾರೆ. ಈಗಾಗಲೇ ನೀವು SKM ಅಂದರೆ ಕಿಸಾನ್ ಮೋರ್ಚಾಕ್ಕೆ ಲಿಖಿತವಾಗಿ ಆ 3 ಕಾರ್ಯಕಾಲ ತೆಗಿತಾನಿದ್ರಿ ಮತ್ತು ಭರವಸೆ ಕೊಟ್ಟಿದ್ರಿ, ವಿದ್ಯುತ್ ಎಲ್ಲ ಫ್ರೀ ಮಾಡ್ತಾನೆ, ಸಾಲ ಮನ್ನಾ ಮಾಡ್ತಾನೆ ಅಂತೇಳಿ. ಮಾಡಿಲ್ಲ ಕೊಡ್ರಿ ಅಂತೇಳಿ ಇನ್ನೂ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ಮಾಡಿರಿ. ಯಾಕಂದ್ರೆ ಜನರು ಜಾಗೃತಿ ಮೂಡಿಸ್ಬೇಕಾಗಿದ್ದು ಎಲ್ಲರ ಕರ್ತವ್ಯ, ಪ್ರಜ್ಞಾವಂತರ ಕರ್ತವ್ಯ. ಆ ದಿಶೆಯಲ್ಲಿ ನೀವು ಮಾಡೋದನ್ನು ನಮಗೆ ಎಷ್ಟು ಸಾಧ್ಯ ನಾವು ಪ್ರಚಾರ ಮಾಡ್ತಾ ಇರ್ತೀವಿ. ಬಟ್ ಅದಕ್ಕೆ ಮುಖ್ಯಪ್ಪ ಅಂತಂದ್ರೆ ಇದನ್ನು ಈ ಸ್ಟ್ರೈಕ್ ಮಾಡೋದ್ರಿಂದ ಎಷ್ಟು ಇಫೆಕ್ಟ್ ಆಗ್ತೈತಿ ಅನ್ನುವಂಥದ್ದನ್ನು. ಯಾಕೆ ಒಂದು ವರ್ಷ ತನಕ ರೈತರು ದೆಹಲಿ ಸುತ್ತಮುತ್ತ ಬಿಡಾರು ಹೂಡೆ ಪಾಪ 700-750 ಜನ ರೈತರು ತಿರ್ಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು, ಅದು ಸತ್ತೋಗ್ಬಿಟ್ರು, ಅಥವಾ ಅಲ್ಲಿ ಗಾಳಿ ಚಳಿಗಾಳಿಗೆ ಪಾಪ ಇದಾಗಿಬಿಟ್ರು. ಅದನ್ನು ಇವತ್ತಿಗೂ ಒಂದು ಸಣ್ಣ ಹೌದು ತಪ್ಪ ಅಂತೇಳಿ ಮೋದಿಯವರು ಅಂತ ಇಲ್ಲ, ಮತ್ತೊಬ್ಬರು ಅಂತ ಇಲ್ಲ, ಯಾವುದೊಂದು ಷಡ್ಯಂತ್ರ ಅಂತ ಇವತ್ತು ಮಾತಾಡ್ತಾ ಇದ್ದಾರೆ. ಅಂತೇಳಿದ್ರೆ ನೀವು ಮಾಡುತ್ತಿರುವಂಥ ಈ ಒಂದು ಹೋರಾಟ ಯಶಸ್ವಿ ಆದೀತಿ ಅನ್ನುವಂಥದ್ದು. ಬಟ್ ಮಾಡಬೇಕಾಗಿದೆ. ಇದಕ್ಕಿಂತ ಮುಖ್ಯ ಅಂದರೆ ಜನರನ್ನು ಜಾಗೃತಿ ಮಾಡೋದು, ರೈತರನ್ನು ಜಾಗೃತಿ ಮಾಡೋದು, ಕಾರ್ಮಿಕರಿಗೆ ಭೇಟಿ ಆಗೋದು, ಅವ್ರಿಗಾಗುವ ಅನ್ಯಾಯಗಳನ್ನು ತಿಳಿಸಿ ಹೇಳುವಂಥ ಸಣ್ಣ ಕಾರ್ಯಕ್ರಮ ಮಾಡಿದ್ರೆ. ಈಗ ಹೆಂಗಂತಾರೆ ದೊಡ್ಡ ಡ್ಯಾಮ್ ಕಟ್ಟೋಕ್ಕಿಂತಲೂ ದೊಡ್ಡ ಡ್ಯಾಮ್ ಕಟ್ಟೋಕ್ಕೆ 100,000 ಕೋಟಿ ಹೋಗಬೇಕು. ಚಿಕ್ಕ ಡ್ಯಾಮ್ಗಳು ಮಾಡಿ ಹೆಂಗೆ ಮಾಡ್ಬೇಕಂತಲ್ಲ, ರೈತರಿಗೆ ನೀರು ಉಳಿಯೋಂಗೆ ಮಾಡ್ಬೇಕಂತಲ್ಲ, ಹಾಗೆ ಪ್ರತಿ ಮನೆಗೂ ಹೋಗಿ ತಿಳಿಸೋಂಥ ಕೆಲಸವನ್ನು ಈ ಎಲ್ಲ ಜನ ಮಾಡಬೇಕಾಗ್ಯದ. ಮತ್ತು ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ತರಬೇಕಾಗ್ಯದ. ಫ್ರೀ ಶಿಕ್ಷಣ ಎಲ್ಲ ಸಿಗೋದಕ್ಕೆ ಸಿದ್ದರಾಮಯ್ಯನಂಥವ್ರ ಮೇಲೆ ಒತ್ತಡ ತರಬೇಕಾಗ್ಯದ. ಜನಪರ ಇದ್ದಾರೆ ಇದ್ರಲ್ಲ, ಅಂಥವ್ರ ಮೇಲೆ ಒತ್ತಡ ತಂದು ಎಲ್ಲರೂ ಫ್ರೀ ಶಿಕ್ಷಣ ಸಿಗುವಂಗೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಿಗುವಂಥದ್ದು ಮಾಡಿದರೆ ಇದು ಚೇಂಜ್ ಆಗ್ಬೋದೇನೋ. ಇಲ್ಲಾಂದ್ರೆ ಸ್ಟ್ರೈಕ್ ಮಾಡೋದ್ರಿಂದ ಇವತ್ತು ಮೋಸ್ಟ್ ಪ್ರೊಬಲಿ ಯಶಸ್ಸು ಸಾಧಿಸೋದು ಭಾಳ ಕಷ್ಟ ಅನ್ನೋದು ದೆಹಲಿಯಲ್ಲಿ ರೈತರು ನಿರಂತರವಾಗಿ 1 ವರ್ಷ ಮಾಡಿದಂಥ ದೊಡ್ಡ ಒಂದು ಚಳವಳಿಯಿಂದ ದೊಡ್ಡ ಸಾಕ್ಷಿ. ಅದಕ್ಕೆ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಅದನ್ನು ಮುಚ್ಚಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದು ಕೇಂದ್ರ ಸರ್ಕಾರ. ಅವತ್ತು ಇಡೀ ದೆಹಲಿ ಸುತ್ತಮುತ್ತ ಎಲ್ಲನೂ ಅವ್ರೊಳಗೆ ರೈತರ ದೆಹಲಿಗೆ ಬರ್ದಂಗೆ ಏನೋ ಬೇಲಿಗಳನ್ನ ಹಾಕಿದ್ದು ಮಾಡಿದ್ದು, ಬಾರ್ಡ್ರ್ ಏರಿಯಾ ಇಂಡಿಯಾ ಪಾಕಿಸ್ತಾನಕ್ಕೆ ಬಾರ್ಡ್ರ್ ಹಾಕ್ತಲ್ಲ ಆ ರೀತಿ ಮಾಡಿದ್ದು ಇನ್ನೂ ನಮ್ಮ ಕಣ್ಣು ಅದಾವೆಲ್ಲ. ಇದು ನೋಡಿದಾಗ ನೀವು ಮಾಡೋ ಪ್ರಯತ್ನ ತಪ್ಪಂತಲ್ಲ, ಆದರೆ ಅದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಮೇಲೆ ಫ್ರೀ ಶಿಕ್ಷಣ ಮತ್ತು ಮಿನಿಮಮ್ ಏನಪ್ಪ ಅಂತಂದ್ರೆ ರೈಸ್ ಇದಲ್ಲ ಅದು ಅಥವಾ MSP ಅದಲ್ಲ ಅದನ್ನು ಮಾಡಿಸುವಂಥ ಕೆಲಸಕ್ಕೆ ಮುಂದಾಗೋದು ಭಾಳ ಉತ್ತಮ. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದ್ದಿದ್ದು ಮಾತ್ರ ಸತ್ಯನೇ. ಇವೆಲ್ಲ ಜನಕ್ಕೆ ತೊಂದರೆ ಆದ ಬೆಲೆ ಏರಿಕೆಯೊಳಗೆ ತಿಂಗಳಿಗೆ 30-40 ಸಾವಿರ ರೂಪಾಯಿ ಪೇಮೆಂಟ್ ಬೇಕಾ? ಅದು ಕೊಡೋರು ಯಾರು? ನಾವು ಹೇಳ್ತೀವಿ ಬೇಕಂತೇಳಿ ಕೊಡೋರು ಯಾರು? ಕೊಡೋದಕ್ಕಲ್ಲಿ ಇಲ್ಲ ಶಕ್ತಿ. ಯಾಕಂದರೆ ಯಾವ ಕಂಪ್ನಿಗೂ ಸಹಿತ ಅಷ್ಟು ಶಕ್ತಿ ಇಲ್ಲ ಅನ್ನೋದು ಅಷ್ಟೇ ವಾಸ್ತವದ. ಇದಕ್ಕೆಲ್ಲ ಪರ್ಯಾಯವಾಗಿ ಚಿಂತನೆಗಳು, ಮಂಥನಗಳು, ಜನಸಾಮಾನ್ಯರು ಕೂಡಿ ತಿಳಿಸುವಂಥ ಕೆಲಸಗಳಾದ್ರೆ ಒಳ್ಳೆಯದೇನೋ. ಇದೆಲ್ಲ ಏನು ಅನ್ನಿಸ್ತದೆ ನಿಮಗೆ? ನಮ್ಮ ಮಿತ್ರರು ಇವರೆಲ್ಲ ಹೋರಾಟಗಾರರು, ಕಾರ್ಮಿಕ ನಾಯಕರಾಗಿರ್ಬೋದು, ರೈತ ನಾಯಕರಾಗಿರ್ಬೋದು, ಈಗ ಮತ್ತೊಮ್ಮೆ ಮರಳಿ ಚಿಂತನೆ ಮಾಡಿರಿ. ನೀವೆಲ್ಲ ಆಗುವ ಅನ್ಯಾಯಗಳ ಬಗ್ಗೆ ಅಲ್ಲೆಲ್ಲ ಕೂಡಿ ಮಾತಾಡ್ರಿ. ನಮಗೆ ರಾಜ್ಯ ಮಟ್ಟದಾಗ ರಾಷ್ಟ್ರ ಮಟ್ಟದಾಗ ಮಾಡ್ತಾನೆ ಅನ್ನೋಕ್ಕಿಂತಲೂ
ಒಂದು ಜಾಗೃತಿ ಮೂಡಿಸೋದು, ಎಲ್ಲರೂ ಶಿಕ್ಷಣ ಸಿಗುವಂಥದ್ದು, ಮಿನಿಮಮ್ ಪ್ರೈಸ್ MSP ಕಾನೂನು ಮಾಡಿಸೋದು, ಇವು ಭಾಳ ಮಹತ್ವದಿದ್ದಾವೆ. ಜೊತೆಗೆ ಆನಂತರ ಒಂದೊಂದು ಶುರು ಆಗಿಬಿಡ್ತದೆ ಒಂದಕ್ಕೊಂದು. ಯಾಕಂದ್ರೆ ಈಗ ನಿಮ್ಗೆ ಗೊತ್ತದ ಮನರೇಗಾ ಅಥವಾ ನರೇಗಾದಾಗ ಉದ್ಯೋಗ ಸಹಿತ ಕಡಿಮೆ ಮಾಡ್ತಾಯಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಸಹಿತ ಎಲ್ಲರಿಗೂ ಉದ್ಯೋಗ ಕೊಡೋ ಶಕ್ತಿ ಅವ್ರಿಗೂ ಇಲ್ಲ. ಅದಕ್ಕಾಗಿ ಇದ್ದಿದ್ರಲ್ಲಿ ಏನು ಮಾಡೋಕ್ಕೆ ಸಾಧ್ಯದ, ಜೊತೆಗೆ ಎಲ್ಲರನ್ನೂ ಜಾಗೃತಿ ಮಾಡೋಕ್ಕೆ ಹೆಂಗೆ ಸಾಧ್ಯದ, ಮತ್ತು ಪ್ರತಿಯೊಬ್ಬರಿಗೂ ಫ್ರೀ ಔಷಧ ಮತ್ತು ಫ್ರೀ ಎಜುಕೇಷನ್ ಇದು ಮೊದಲು ಸಾಧ್ಯ ಅದನ್ನು ಈ ದಿಶೆಯಲ್ಲಿ ಏನಾದರೂ ಪ್ಲ್ಯಾನ್ಗಳನ್ನ ಹಾಕ್ಕೊಂಡು ಒಕ್ಕಟ್ಟಾಗಿ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ಏನೋ ಚೇಂಜ್ ಆಗ್ಬೋದು. ಇದು ಸಣ್ಣ ಅಭಿಪ್ರಾಯ, ತಪ್ಪೂ ಇರ್ಬೋದು. ಇದರಲ್ಲ ತಪ್ಪು ತಿದ್ದುಕೊಂಡು ಮಾಡಿ ಡಿಸ್ಕಷನ್ ಮಾಡಿ ಒಂದು ವ್ಯವಸ್ಥೆ ಹೊಸದನ್ನು ಏನೋ ಕೊಡೋಕ್ಕೆ ಸಾಧ್ಯ ಅದನ್ನು. ಆದರೆ ಒಂದು ಮಾತ್ರ ಸತ್ಯ, ಇಲ್ಲಿಯ ಅಗ್ರಿಕಲ್ಚರ್ ಒಕ್ಕಲ್ತನದಿಂದ ಇಡೀ ದೇಶಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯದ. ಇಡೀ ದೇಶ ನೀರಾವರಿ ಮಾಡಿದಪ್ಪ ಅಂತಂದ್ರೆ ಇಡೀ ದೇಶಕ್ಕೆ ಉದ್ಯೋಗ ಸಿಗ್ತದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಅವು ವ್ಯಾಪಾರ ಕೇಂದ್ರ ಆಗಿ ಅಥವಾ ಗೋಡೌನ್ಗಳಾದ್ರೆ ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಮಿನಿಮಮ್ ಮಾಧ್ಯಮಿಕ ಶಾಲೆಗಳಾದ್ರೆ ನಿಶ್ಚಿತವಾಗಿಯೂ ಬದಲಾವಣೆ ಆಗ್ತದೆ. ಯಾಕಂದರೆ ವಿದ್ಯೆನ ಬದಲು ಮಾಡುವಂಥದ್ದು, ಶಿಕ್ಷಣ ಬದಲು ಮಾಡುವಂಥದ್ದು ಆ ದಿಶೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಯೋಗ್ಯ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಇದು ತಪ್ಪು ಅಂತೀರಿ? ತಪ್ಪು ಮಾಡಿ ಸರಿ ಅನ್ರಿ. ನೀವು ಕಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಅಂದಾಗ ನಮಗೇನಾದ್ರು ಹೊಸ ವಿಚಾರ ಬರಲಿಕ್ಕೆ ಸಾಧ್ಯತೆ. ಯಾಕಂದರೆ ಇದು ನಿಮ್ಮ ಚಾನಲ್ ಹೈ ಸೀತಾರಾಮ್ ಅಥವಾ H16. ಇದನ್ನು ನೀವು ಬೆಳೆಸೋ ಜೊತೆಗೆ ಇದು ನಿಮ್ಮ ವಿಚಾರಗಳಿದ್ರಲ್ಲ ಹೇಳಿದ್ರಪ್ಪ ಅಂದ್ರೆ ನಾವು ನಿಶ್ಚಿತವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೈ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.